ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಲ್ಯಾಂಡ್ ಸರ್ವೇಯರ್ ಕರೆಸಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಳಕ್ಕೆ ಬಂದಿದ್ದೀನಿ ಸ್ನೇಹಿತರೆ. KPSC ಅವರು ಕರೆದಿರೋವಂಥದ್ದು ಲ್ಯಾಂಡ್ ಸರ್ವೇಯರು RPC ಪೋಸ್ಟು ರಿಕ್ವೈರ್ಮೆಂಟು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. 264 ಪೋಸ್ಟ್ಗಳಿದ್ದಾವೆ ಸ್ನೇಹಿತರೆ. ಓಕೆನಾ. ಇದರದ್ದು ಅಪ್ಲಿಕೇಶನ್ ಫೀಸ್ ಬಂದು ಜನರಲ್ ಕ್ಯಾಂಡಿಡೇಟ್ಗೆ 600 ಇದೆ, 2A 2B 3B ಅವರಿಗೆ 300 ಇದೆ, ಎಕ್ಸ್ ಸರ್ವಿಸ್ ಮ್ಯಾನ್ಗೆ 50 ಇದೆ, SC ST ಕೆಟಗರಿ 1 PWDಗೆ ಯಾವುದೇ ರೀತಿಯ ಅಮೌಂಟ್ ಇಲ್ಲ ಸ್ನೇಹಿತರೆ. ಇದ್ರ ಲಾಸ್ಟ್ ಡೇಟ್ ಬಂದು 10/4/2024 ಇದೆ ಸ್ನೇಹಿತರೆ. ಇದ್ರದ್ದು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 35 ಜನರಲ್ಗೆ, 2A 2B 3B ಅವರಿಗೆ 38, SC ST ಕೆಟಗರಿ 1ಗೆ 40 ಇದೆ ಸ್ನೇಹಿತರೆ. ಆಮೇಲೆ ಕ್ವಾಲಿಫಿಕೇಶನ್ ಬಂದು 12th ಅಥವಾ ITI ಅಥವಾ ಡಿಪ್ಲೊಮೊ ಇನ್ ಸಿವಿಲ್ ಅಂಡ್ BE BTech ಸಿವಿಲ್, ಇದಿಷ್ಟು ಕ್ವಾಲಿಫಿಕೇಶನ್ ಆಗಿದ್ರೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಲ್ಯಾಂಡ್ ಸರ್ವೇಯರ್ ಪೋಸ್ಟ್ಗೆ 264 ಪೋಸ್ಟ್ ಇದಾವೆ ಸ್ನೇಹಿತರೆ. ಇಲ್ಲಿ ಆನ್ಲೈನ್ ಅಪ್ಲೈ ಲಿಂಕ್ ಅಂತ ಕೊಟ್ಟಿದ್ದೀನಿ. ಆ ಕ್ಲಿಕ್ ಹಿಯರ್ ಅಂತ ಇರುವಂತಹ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ ನೀವು ಅಪ್ಲೈ ಮಾಡೋದಕ್ಕೆ ಹೋಗ್ಬೋದು ಸ್ನೇಹಿತರೆ. ನೋಡಿ, ಇಲ್ಲಿ KPSC ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು ಸ್ನೇಹಿತರೆ ಫಸ್ಟ್ ಟೈಮು. ಇಲ್ಲ ಮೊದಲೇ ರಿಜಿಸ್ಟರ್ ಮಾಡಿದ್ದೀವಿ ಅಂದರೆ ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ಕೊಂಡು ಮಾಡ್ಬೋದು ಸ್ನೇಹಿತರೆ. ಇವಾಗ ನೋಟಿಫಿಕೇಶನ್ ಚೆಕ್ ಮಾಡೋಣ ಸ್ನೇಹಿತರೆ. ಓಕೆನಾ. ಇದು RPC ಅಂದ್ರೆ ಫುಲ್ ಆಲ್ ಓವರ್ ಕರ್ನಾಟಕದವರು ಇದನ್ನ ಅಪ್ಲೈ ಮಾಡಬಹುದು ಅಂತ. ಓಕೆನಾ. ಅದಾದ ನಂತರ ಇಲ್ಲಿ ಫುಲ್ಲು ನಿಮಗೆ ಇಂಡೆಕ್ಸ್ ಕೊಟ್ಟಿದ್ದಾರೆ ನೋಡಿ, ಪರಿವಿಡಿ ಕೊಟ್ಟಿದ್ದಾರೆ ಫುಲ್ಲು, ಯಾವ ಪೇಜಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಫುಲ್ಲು. ಓಕೆನಾ. ಇದಿಷ್ಟು ನೀವು ನೋಡ್ಕೊಂಡು ಮಾಡಬಹುದು. ಶೈಕ್ಷಣಿಕ ವಿದ್ಯಾರ್ಥಿ ಅರ್ಜಿ ಸಲ್ಲಿಸುವ ಹಂತಗಳು, ಶುಲ್ಕ ಪಾವತಿ, ಅರ್ಹ ಪುರುಷೋತ್ತಮ ಮತ್ತು ಆಯ್ಕೆ ವಿಧಾನ, ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ, ಪಠ್ಯಕ್ರಮ ಹೇಗಿರುತ್ತೆ ಅಂತ ಅದನ್ನೇ ನೋಡೋಣ ಡೈರೆಕ್ಟ್ ಆಗಿ 10ನೇ ಪೇಜಿಗೆ. ಓಕೆನಾ. ಇಲ್ಲಿ ನೋಡಿ, ಸಿಲೆಬಸ್ ಕೊಟ್ಟಿದ್ದಾರೆ, ಪಠ್ಯಕ್ರಮ ಯಾವ ರೀತಿ ಇರುತ್ತೆ, ಪರೀಕ್ಷಾ ವಿದ್ಯಾರ್ಥಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. 200 ಮಾರ್ಕ್ಸ್ಗೆ 200 ಮಾರ್ಕ್ಸ್ಗೆ ಇದು ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಸಾಮಾನ್ಯ ಪತ್ರಿಕೆ 1, ಪತ್ರಿಕೆ 2 ಇದ್ದಾವೆ. ಸಾಮಾನ್ಯ ಪತ್ರಿಕೆಯಲ್ಲಿ 200 ಅಂಕಗಳು, 2 ಗಂಟೆಯ ಕಾಲಾವಕಾಶ. ಆಮೇಲೆ ನಿರ್ದಿಷ್ಟತಾ ಪತ್ರಿಕೆ 200 ಅಂಕಗಳು ಮತ್ತೆ 2 ಗಂಟೆಗಳ ಅವಕಾಶ. ಓಕೆನಾ ಸ್ನೇಹಿತರೆ. ಅದಾದಮೇಲೆ ತರಬೇತಿ ಇರುತ್ತೆ. ನೇಮಕಾತಿಯಾದ ಅಭ್ಯರ್ಥಿಗಳು 2 ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಯಲ್ಲಿ ಇರುತ್ತಾರೆ, ಅಂದರೆ ತರಬೇತಿ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ನೇಮಕವಾದ ಎಲ್ಲ ಅಭ್ಯರ್ಥಿಯು ಇಲಾಖೆಯ ನಡೆಸುವ 6 ತಿಂಗಳ ಭೂಮಾಪಕರ ವೃತ್ತಿ ಬುನಾದಿ ತರಬೇತಿಯನ್ನು ಇಲಾಖೆ ತರಬೇತಿ ಸಂಸ್ಥೆಯಲ್ಲಿ ಯಶಸ್ವಿಯಾಗಿ ಪೂರೈಸತಕ್ಕದ್ದು. ಆದರೆ ಪದವಿ ಪೂರ್ವ ಶಿಕ್ಷಣ PUC ಅಥವಾ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಜರುಗಿಸುವ 12ನೇ ತರಗತಿ CBSE ಅಥವಾ ICSEಯ ವಿದ್ಯಾರ್ಥಿಯ ಮೇಲೆ ನೇಮಕಾತಿ ಹೊಂದ ಅಭ್ಯರ್ಥಿಗಳು 9 ತಿಂಗಳ ಕಾಲ ತರಬೇತಿಯನ್ನು ಪಡೆಯಬೇಕಾಗಿದೆ. ಓಕೆನಾ. ಅಂದ್ರೆ ಡಿಪ್ಲೊಮಾ ಮತ್ತೆ BE ಅಲ್ಲಿ ಯಾರಾದರೂ ಜಾಯ್ನ್ ಆಗಿರೋರು 6 ತಿಂಗಳು ಟ್ರೈನಿಂಗ್ ತಗೋಬೇಕು. PUC ಇಂದ ಜಾಯ್ನ್ ಆಗಿರೋರು 9 ತಿಂಗಳು ಟ್ರೈನಿಂಗ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಅಂದ್ರೆ ಯಾವ ರೀತಿ ಸರ್ವೆ ಮಾಡೋದು, ಹೆಂಗಿರುತ್ತೆ, ಆಫೀಸಲ್ಲಿ ಯಾವ ಥರ ಇದಿರುತ್ತೆ, ಫುಲ್ಲು ನೇಚರ್ ಆಫ್ ದ ವರ್ಕ್ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಫುಲ್ಲು ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಇದು ಇಲಾಖೆಯ ಒಂದು ತರಬೇತಿ ಸಂಸ್ಥೆ ಇರುತ್ತೆ, ಅಲ್ಲಿ ಹೋಗಿ ನೀವು ವೃತ್ತಿಯನ್ನು ಮಾಡಬೇಕು ಸ್ನೇಹಿತರೆ. ಓಕೆನಾ. ಅದಾದ ನಂತರ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ, ನೀವು ಯಾವುದನ್ನ ಕೇಂದ್ರವಾಗಿ ಸೆಲೆಕ್ಟ್ ಮಾಡಿರ್ತೀರೋ ಅದೇ ಕೇಂದ್ರದಲ್ಲಿ ನೀವು ಬರೀಬೇಕು. ಓಕೆನಾ. ಅದಾದ ನಂತರ ಇನ್ನು ನಿಮ್ಮ ಅಕ್ನಾಲಜ್ಮೆಂಟು ಅದು ಇಟ್ಕೊಂಡಿರ್ಬೇಕು, ಮತ್ತು ನಿಮ್ಮ ಭಾವಚಿತ್ರ ಹೊಂದಿರೋ ಗುರುತಿನ ಚೀಟಿ ಅದೆಲ್ಲ ಇರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಏನಿಲ್ಲ, ಡೈರೆಕ್ಟಾಗಿ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇದೆಯೋ ಅದೇ ರೀತಿ ಇರುವಂತಹ ಒಂದು ID ಕಾರ್ಡ್ನ ನೀವು ಇಟ್ಕೊಂಡಿರ್ಬೇಕು ಸ್ನೇಹಿತರೆ. ಸೇಮ್ ಅದನ್ನೇ ಕೇಳ್ತಾರೆ. ಓಕೆನಾ. ಏಜ್ ಲಿಮಿಟ್ ಹೇಳಿದ್ದೀನಿ, 18ರಿಂದ 35, 38, 40. ಓಕೆನಾ. ಅದಾದ ನಂತರ ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ಸ್ ಏನಿದೆ ಅದು ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಯಾವ ರೀತಿ 264 ಪೋಸ್ಟ್ಗಳನ್ನ ತುಂಬಿಸ್ತಾರೆ ಅನ್ನೋದ್ರ ಬಗ್ಗೆ ಕೊಡಿ. ಓಕೆನಾ. ನೋಡಿ, ಇತರೆಗೆ 41 ವೇಕೆನ್ಸಿ ಇದೆ. ಅದಾದ ನಂತರ 90 ಮಹಿಳೆಯರಿಗಿದೆ, ಗ್ರಾಮೀಣ 68 ಇದೆ, ಮಾಜಿ ಸೈನಿಕರಿಗೆ 24 ಇದೆ, ಕಾಮಗಾರಿ ಆಯೋಜ ನಿರಹಿತರಿಗೆ 11 ಇದೆ. ಓಕೆನಾ. ಅಂಗವಿಕಲರಿಗೆ 16 ಇದೆ, ತೃತೀಯಲಿಂಗರಿಗೆ 4 ಇದೆ. ಟೋಟಲ್ 264 ಇದಾವೆ ಸ್ನೇಹಿತರೆ. ಇದರಲ್ಲಿ ಅಂಗವಿಕಲ ಅಭ್ಯರ್ಥಿಯ ಅಂಗವೈಕಲ್ಯತೆ ಅಂದ್ರೆ ಇದರಲ್ಲಿ ಸ್ಟಾರ್ 1 ಸ್ಟಾರ್ 2 ಸ್ಟಾರ್ 3 ಸ್ಟಾರ್ ಅಂತ ಕೊಟ್ಟಿದ್ದಾರೆ. ಓಕೆನಾ. 1 ಸ್ಟಾರ್ ಅಂದ್ರೆ ಲೋ ವಿಷನ್, 2 ಸ್ಟಾರ್ ಅಂದ್ರೆ ಲೋಕೋಮೋಟರ್ ಅಂದ್ರೆ ಕೈ ಕಾಲು ಇಲ್ಲದೆ ಇರುವಂತವ್ರು ಅವ್ರ ಬಗ್ಗೆ. ಓಕೆನಾ. 3 ಸ್ಟಾರ್ ಇದೆ ಅಂದ್ರೆ ಕಿವಿ ಕೇಳಿಸದೆ ಇರೋರಿಗೆ. ಓಕೆನಾ. 4 ಸ್ಟಾರ್ ಇದೆ ಅಂದ್ರೆ ಮೆಂಟಲಿ ಇದು ಇರೋರು. ಓಕೆನಾ. ಇದಿಷ್ಟು ಆಗಿದೆ. ಬ್ಲೈಂಡ್, ಫುಲ್ಲಿ ಟೋಟಲಿ ಬ್ಲೈಂಡ್ ಇರೋರಿಗೆ ಇದು
ಅಪ್ಲಿಕೇಬಲ್ ಇಲ್ಲ ಅಂತ ಇದೆ ಸ್ನೇಹಿತರೆ. ಯಾಕೆಂದ್ರೆ ಇಲ್ಲಿ ಇವಾಗ ಜಮೀನಿಗೆ ಹೋಗಿ ಅಳತೆ ಮಾಡ್ಬೇಕಾಗತ್ತೆ. ಜಮೀನಿಗೆ ಅಳತೆ ಮಾಡ್ಬೇಕು ಅಂದಾಗ ಸ್ವಲ್ಪನಾದ್ರೂ ಒಂಚೂರು ಆದ್ರೂ ಕಾಣಿಸ್ಬೇಕು ಅನ್ನೋ ಒಂದು ಇದಿದೆ ಸ್ನೇಹಿತರೆ. ಆಮೇಲೆ ಏನಾದ್ರೂ ನೀವು ಬೇರೆ ಕೆಲಸದಲ್ಲಿ ಸರ್ಕಾರಿ ಕೆಲಸ ಮಾಡ್ತಾ ಇದ್ರೆ ಅವ್ರ ಹತ್ರ NOC ಅದೆಲ್ಲ ತಗೊಂಡಿರ್ಬೇಕು. ಅದೆಲ್ಲ ನಿಮ್ಗೆ ತಿಳಿದಿರುತ್ತೆ. ಓಕೆನಾ. ಇನ್ನು ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ಚೆಕ್ ಮಾಡಿ ಸ್ನೇಹಿತರೆ. ಇದು RPC ಓಕೆನಾ. ಇದು RPC ಆಗಿರೋದ್ರಿಂದ ಆಲ್ ಓವರ್ ಕರ್ನಾಟಕದವರು ಇದನ್ನ ಅಪ್ಲೈ ಮಾಡಬಹುದು, ಭೂಮಾಪಕರು. ಓಕೆನಾ. ಇದಿಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.